2 ದಿನಗಳ ಹಿಂದೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಪಂಜಾಬಿನ ಆದಂಪುರ ಏರ್ಬೇಸ್ಗೆ ಭೇಟಿ ಕೊಟ್ಟರು. ಆದಂಪುರ ಏರ್ಬೇಸ್ಗೆ ಭೇಟಿ ಕೊಡುವ ಉದ್ದೇಶ ಪಾಕಿಸ್ತಾನ ಸೇನೆ ಅಧಿಕೃತ ಪತ್ರಿಕಾಗೋಷ್ಠಿಯಲ್ಲಿ ಆದಂಪುರ ಏರ್ಬೇಸ್ ಅನ್ನು ಧ್ವಂಸ ಮಾಡಿದ್ದೀವಿ, ಅಲ್ಲಿನ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಹಾನಿ ಮಾಡಿದ್ದೀವಿ, ಒಂದು MiG-29 ಅನ್ನು ಹೊಡೆದು ಹಾಕಿದ್ದೀವಿ ಅಂತೆಲ್ಲ ಕ್ಲೇಮ್ ಮಾಡಿದ್ವಿ. ಅದೆಲ್ಲ ಸುಳ್ಳು ಅಂತ ಭಾರತ ಏನು ಹೇಳಲಿಲ್ಲ, ಪ್ರಧಾನಮಂತ್ರಿಗಳು ಹೇಳಲಿಲ್ಲ. ಸುಮ್ಮನೆ ಹೋಗಿ ಆದಂಪುರ ಏರ್ಬೇಸ್ನಲ್ಲಿ ಲ್ಯಾಂಡ್ ಆದರು. ಪ್ರಧಾನಮಂತ್ರಿಗಳನ್ನು ಹೊತ್ತೊಯ್ದ ವಿಶೇಷ ವಿಮಾನ ಆದಂಪುರ ಏರ್ಬೇಸ್ನಲ್ಲೇ ಲ್ಯಾಂಡ್ ಆಯಿತು. ಅಲ್ಲಿನ ವಾಯುಪಡೆಯ ಸಿಬ್ಬಂದಿಯ ಬೆನ್ನು ಚಪ್ಪರಿಸಿ ಘೋಷಣೆಗಳನ್ನು ಕೂಗಿದ್ರು ಪ್ರಧಾನಿ ನರೇಂದ್ರ ಮೋದಿ. ಅದರ ಹಿಂದೆ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಹೆಮ್ಮೆಯಿಂದ ನಿಂತ್ಕೊಂಡಿತ್ತು. MiG-29 ಯುದ್ಧ ವಿಮಾನ ಕೂಡ ನಿಂತ್ಕೊಂಡಿತ್ತು. ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ, ಪ್ರಪಂಚಕ್ಕೆ ಸಂದೇಶ, ನೀವೇನು ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತ ಹೇಳಿದ್ರು ಅವರು. ಈಗ ಪಾಕಿಸ್ತಾನದ ಪ್ರಧಾನಮಂತ್ರಿಯು ಅದನ್ನೇ ಮಾಡ್ತಾ ಇದ್ದಾರೆ. ಸಿಯಾಲ್ಕೋಟ್ನ ಕಂಟೋನ್ಮೆಂಟ್ಗೆ ಭೇಟಿ ಕೊಟ್ಟಿದ್ದಾರೆ. ಸಿಯಾಲ್ಕೋಟ್ನ ಕಂಟೋನ್ಮೆಂಟ್ಗೆ, ಪಸ್ರೂರ್ ಕಂಟೋನ್ಮೆಂಟ್ ಅಂತ ಕರೀತಾರೆ ಇದನ್ನು. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಭೇಟಿ. ಜೊತೆಗೆ ಅವರ ಸೇನಾ ನಾಯಕ ಆಸಿಂ ಮುನೀರ್ ಇದ್ರು. ಆಸಿಂ ಮುನೀರ್ ಮಿಲಿಟರಿ ಜೀಪ್ ಓಡಿಸ್ತಿದ್ರು. ಅವರ ಪ್ರಧಾನಿ ಶಹಬಾಜ್ ಶರೀಫ್ ಪಕ್ಕದಲ್ಲಿ ಕೂತ್ಕೊಂಡಿದ್ರು. ಯುದ್ಧ ಟ್ಯಾಂಕರ್ಗಳ ಮೇಲೆ ನಿಂತು ಭಾಷಣ ಮಾಡಿದ್ರು. ಥೇಟ್ ನರೇಂದ್ರ ಮೋದಿ ಅವರ ರೀತಿಯಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ರು. ಇಲ್ಲಿ ಭಾರತ ಮಾತಾ ಕಿ ಜೈ ಅನ್ನುವ ಮೂಲಕ ನರೇಂದ್ರ ಮೋದಿ ಅವರು ಸೈನಿಕರನ್ನು ಹುರಿದುಂಬಿಸಿದರೆ, ಶಹಬಾಜ್ ಶರೀಫ್ ಅಲ್ಲಿ ಘೋಷಣೆಗಳನ್ನು ಕೂಗುವ ಮೂಲಕ ತಮ್ಮ ಸೈನಿಕರನ್ನು ಸಂತೈಸಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.